ಪ್ರಪೋಸಲ್ ಹೋಗ್ತಾ ಇದೆ ಅಂತ ಹೇಳಿದರು. ನಾನು ಕೇಳಿದೆ, ಅದನ್ನು ನನಗೆ ಸುಮ್ಮನೆ ದಾಖಲೆ ಇಲ್ಲದೆ ಮಾತಾಡೋವಂಥ ನನ್ನ ವ್ಯಕ್ತಿ ಅಲ್ಲ. ರಾಜ್ಯದ ರಾಜೀವ್ ಗಾಂಧಿ ನಿಗಮದ MD ಹತ್ರನೂ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ಯಾರ ಹತ್ರ ಮಾತಾಡಲಪ್ಪ? ಕರೆಕ್ಟಾಗಿ ನಾನು ಹೇಳೋದು? ನಾನು ಹೇಳೋದು ನನಗೆ ಗೊತ್ತಿಲ್ಲಪ್ಪ, ಐತೋ ಬಿಟ್ಟೈತೋ. ನೆನ್ನೆ ಹೇಳಿದೆ, ಹಳ್ಳಿಲೆಲ್ಲ ಎಣ್ಣೆ ಅಂಗಡಿ ಹಿಂದೆ ಆಗ 4 ವರ್ಷ ಟೌನಲ್ಲಿ ಉದ್ದಕ್ಕೂ ಹಾಸನಿಂದ ಹಿಡಿದ್ರೆ ಈ ಕಡೆ ಎಂತ ಬೈಪಾಸಿಂದ ಕೊನೆವರೆಗೆ 22 ಅಂಗಡಿ ಆಯ್ತಪ್ಪ. ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಂಗಡಿ. ಈಗ ಹಳ್ಳಿ ಕಡೆಗೆಲ್ಲ ಬರ್ತಾವ್ರಪ್ಪ. ನಾನೇನು ಮಾಡಲಿ? ಯಾವ ಊರಿಗೆ ಹೋದರೂ ಬ್ರ್ಯಾಂಡಿ ಶಾಪ್ ಕೊಡಿಸಿ ಸರ್ ಲೈಸೆನ್ಸ್ ಅಂತಾರೆ. ನನಗೆ ಲೈಸೆನ್ಸ್ ಕೊಡ್ದು ನಮ್ಮನ್ನ ಯಾರು ಮಾತು ಕೇಳ್ತಾರಪ್ಪ? ನಮ್ಮನ್ನ ಏನು ನನಗೆ ಗೊತ್ತಿಲ್ಲಪ್ಪ. ನಾನು ಈ ಬ್ರ್ಯಾಂಡಿ ಈಗ ಉದಯ್ ಬ್ರ್ಯಾಂಡಿ ಕುಡಿಯೋರಿಗೆ ಗೊತ್ತು ಅಂಗಡಿ ಎಷ್ಟೇವೆ ಅಂತ. ನಮಗದು ಏನಿಲ್ಲ. ನಾನು ಎಲ್ಲಪ್ಪ? ನಾನಿದ್ದು ನೋಡಪ್ಪ, ನಾನಿದ್ದು ರೆಕಮೆಂಡು ಇಲ್ಲ. ಕೊಟ್ಟರೆ ಹಾಕೇಳಿ, ಕೊಡ್ದೋರೆ ಇದು ನನಗೆ ಬೇಡ ಅಂತೀನಿ. ಇನ್ನು ಒತ್ತಾಯ ಮಾಡಿ ಹಾಕ್ತೀವಿ, ನಾವೇನು ಮಾಡೋಕ್ಕಾಗ್ತದೆ? ಮರ್ಕೂಲಿಗೆ 2 ಐತೆ ಅಂತ ಅಲ್ಲೇ ಹೇಳೋರಲ್ಲ ನೋಡಿಲಿ ಅಲ್ಲಿ. ಅಲ್ಲಿ ಹಳಸ್ನಳ್ಳಿತೆ 2, ಮರ್ಕೂಲಿತೆ 2. ನನಗೆ ಗೊತ್ತಿಲ್ಲಪ್ಪ. ನಾನು ಆ ಶಕ್ತಿಗಳನ್ನ ನಾನು ಅದಕ್ಕೋಸ್ಕರ RTIನಲ್ಲೇ ಕೇಳಿದ್ದೀನಿ. RTIನಲ್ಲಿ ಯಾಕೆ 2 ತಿಂಗಳಿಂದ ಇಟ್ಕೊಂಡಿದ್ರಿ ಅಂತ. ಹಿಂದೆ ಎಷ್ಟನೇ ತಾರೀಕು ಲೆಟ್ರ್ ಕೊಟ್ಟಿದ್ರವಿ? 28ಕ್ಕೆ ಕೊಟ್ಟಿದ್ದೆ. ಮತ್ತೀಗ 12/9ಕ್ಕೆ ಕೊಡ್ತಾಯಿದ್ದೀನಿ. ಯಾಕೆ ಕಾರಣ? ಇಲ್ಲಿವರೆಗೆ ಹಿಡ್ದಿದ್ರಿ ಅಂತ RTIನಲ್ಲೇ ಕೇಳಿದ್ದೀನಿ. RTIನಲ್ಲೂ ಕೇಳಿದ್ದೀನಿ, ಲೆಟ್ರಲ್ಲೂ. ಬೇಕಾದ್ರೆ ಇದೊಂದು ಕಾಪಿ ಬೇಕಾದ್ರೆ ನಿಮಗೆ ಇದು ಮಾಡ್ರವಿ, ಅಲ್ಲಿ ಎಲ್ಲರಿಗೂ ಕಳಿಸ್ಕೊಡ್ರವಿ. ಇದರಲ್ಲಿ ಮೇಲ್ ಮಾಡ್ತಾನೆ, ಒಂದು ಕಳಿಸಿ. ಯಾಕೆ ಇಟ್ಕೊಂಡಿದ್ರಿ, ಏನು ಗೈಡ್ಲೈನ್ಸ್ ಏನು? ಹೇಳಿ. ಈಗ ರಾಜ್ಯದಲ್ಲಿ SIT ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅನ್ನೋದು ನೀವು ಕೇಳ್ತಾ ಇದ್ದೀರಿ. ಯಾವುದು SIT ಮಾಜಿ ಮಂತ್ರಿಗಳ ಮೇಲೆ FIRಲ್ಲಿ ಅವ್ರನ್ನ ಕೈಬಿಟ್ಟು EDಯರು A1 ಮಾಡಿರೋದ್ರ ಬಗ್ಗೆ ನಮ್ಮ ಪತ್ರಿಕಾ ಸ್ನೇಹಿತರದ್ದು ನಿಮ್ಗೆ ಕೇಳ್ತಾ ಇದ್ದೀರಿ. ಅಂದರೆ ಈ ರಾಜ್ಯದ SIT ಹೆಂಗೆ ಕೆಲಸ ಮಾಡ್ತಾಯಿದೆ ಅನ್ನೋದು ಇದರಲ್ಲೇ ತೋರಿಸುತ್ತೆ. ನಮ್ಮ ED ಮತ್ತು ಇವರಿಬ್ಬರೂ ಒಂದು ದಾಖಲೆ ಸಮೇತ ಕೇಂದ್ರ ಸರ್ಕಾರದ ED 20 ಕೋಟಿ ರೂಪಾಯಿನ ಇದು ಬಳ್ಳಾರಿ ಎಲೆಕ್ಷನ್ಗೆ ಅಂತ ಹೇಳಿವ್ರೆ ಅಲ್ವಾ ಸರ್? SITಯರು A1 ಇವರು A1 ಮಾಡ್ತಾರೆ, ಇಲ್ಲಿ EDಯರು A1 ಮಾಡ್ತಾರೆ, ಇಲ್ಲಿ SITಯರು ಕೈ ಬಿಡ್ತಾರೆ. ಅಲ್ಲಿ SIT ಹೆಂಗೆ ಕೆಲಸ ಮಾಡ್ತಾಯಿದೆ, ರಾಜ್ಯದಲ್ಲಿ ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದೆ ಅದನ್ನು ಈಗ ಹೇಳಲ್ಲ, ಟೈಮ್ ಬರಲಿ. ಯಾಕೆಂದರೆ ನನ್ನ ಮೇಲೂ SIT ತನಿಖೆ ನಡೆಸ್ತಾವ್ರಲ್ಲಪ್ಪ, ಅದರಿಂದ ಅದೆಲ್ಲ ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ. ಆ SIT ಹೆಂಗೆ ನಡೀತಾ ಇದೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಈ ರಾಜ್ಯದ SIT